ಹಾಯ್ ಹಲೋ ಫ್ರೆಂಡ್ಸ್. ಯಾರೋ ದೊಡ್ಡವರು ಹೇಳಿರೋ ಮಾತು ನಾವು ಸತ್ತೋದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಅದು ತಪ್ಪು ಕಲ್ಪನೆಯಾಗಿದ್ದರೂ ಸ್ವಲ್ಪ ಜನ ಅದನ್ನು ನಂಬ್ತಾರೆ. ಅದೇ ನರಕದಿಂದ ಒಂದು ವಿಚಿತ್ರ ಪ್ರಾಣಿ ಭೂಮಿ ಮೇಲೆ ಬಂದರೆ ಅದು ವಿಚಿತ್ರ ಪ್ರಾಣಿ ಅಲ್ಲ, ಒಂದು ಚಿಕ್ಕ ಮಗು ಅಂತ ಗೊತ್ತಾದರೆ ಏನಾಯಿತು ಅನ್ನೋದೇ ಮೂವಿ. ನಾನು ಚಿಕ್ಕವಾಗಿದ್ದಾಗಾದರೆ ಟಿ ವಿ ಮುಂದೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ನನ್ನ ಫೇವ್ರೇಟ್ ಮೂವಿ ಅಂತ ಅನ್ಕೋಬೋದು. ಮೂವಿ ಹೆಸರು ಹೆಲ್ ಬಾಯ್. 2004 ರಿಲೀಸ್ ಆಗಿರೋದು. ಇದೊಂದು ಆ್ಯಕ್ಷನ್ ಅಡ್ವೆಂಚರ್ ಫ್ಯಾಂಟಸಿ ಮೂವಿ. ಇಂಥ ಮೂವೀಸ್ ನೋಡಬೇಕಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ನ. ನಡು ರಾತ್ರಿಯಲ್ಲಿ ಒಂದು ಟರ್ನಲಲ್ಲಿ ಮೂವಿ ಸೀನ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ಪ್ರೊಫೆಸರ್ ಬ್ರೂಮ್ ಅನ್ನೋರು ಅಲ್ಲಿರೋ ಸೈನಿಕರನ್ನೆಲ್ಲ ಹಾಕ್ಕೊಂಡು ನನ್ನ ರಿಸರ್ಚು ವೇಸ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪರಿಶೋಧನೆಯಲ್ಲಿ ತಿಳಿದಿದ್ದು ಏನೆಂದರೆ ಈ ಲೋಕವನ್ನು ಸರ್ವನಾಶ ಮಾಡೋದಕ್ಕೆ ಯಾರೋ ವ್ಯಕ್ತಿಗಳು ಪ್ರಯತ್ನ ಮಾಡ್ತಿದ್ದಾರೆ ಈ ಒಂದು ಪ್ಲೇಸಲ್ಲಿ ಅಂತ ಆ ಪ್ಲೇಸ್ಗೆ ಕರ್ಕೊಂಬಂದಿರ್ತಾನೆ. ಅಲ್ಲಿ ಮಿಲಿಟರಿ ಅಧಿಕಾರಿ ಒಬ್ಬ ಕೇಳ್ತಾನೆ, ನನ್ನ ಸರ್ವೀಸಲ್ಲಿ ಇಂಥ ಘಟನೆ, ನೀವು ಹೇಳಿರೋ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯನೂ ಇಲ್ಲ, ನಾನು ನೋಡೂ ಇಲ್ಲ ಅಂತ ಹೇಳ್ತಾನೆ. ಆದರೆ ಅಲ್ಲಿಗೆ ಬಂದು ನೋಡಿದ್ದೆ ಜಾಸ್ತಿ ಜನ ಎಲ್ಲ ವೆರೈಟಿ ಮಿಷಿನ್ಸ್ ಅನ್ನೋದು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಅವ್ರೇನು ಕುರಿಗಳು ಮೇಯಿಸೋದಕ್ಕೆ ಬಂದಿದ್ದಾರ ಅಂತ ಪ್ರೊಫೆಸರ್ ಬ್ರೂಮ್ ಹೇಳ್ತಾನೆ. ಮಿಲಿಟರಿ ಅಧಿಕಾರಿ ಅಲ್ಲಿ ಒಬ್ಬ ಮಾಸ್ಕ್ ಹಾಕ್ಕೊಂಡವನೇ, ಅವನು ಯಾರು ಅಂತ ಕೇಳ್ತಾನೆ. ಬ್ರೂಮ್ ಹೇಳ್ತಾನೆ, ಅವನು ಹಿಟ್ಲರ್ನ ಸಾಯಿಸೋದಕ್ಕೆ ಪ್ಲಾನ್ ಹಾಕಿದವನು, ಅವನು ಇಲ್ಲಿದ್ದಾನಂದರೆ ನಾನು ಅಂದ್ಕೊಂಡಿರೋ ಒಂದು ಲೋಕ ಸರ್ವನಾಶ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾನೆ. ಇವಾಗ ಅಲ್ಲಿ ಗ್ರಿಗೋರಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನು ಒಂದು ಹುಡುಗಿಗೆ ಪುಸ್ತಕ ಕೊಟ್ಟು, ಈ ಪುಸ್ತಕ ನಾನು ಎಲ್ಲೇ ಇದ್ದರೂ ಇಲ್ಲಿ ಏನೇ ವಿಷಯ ನಡೆದ್ರು ನಾವು ಚಿರಂಜೀವಿಯಾಗಿ ಮತ್ತೆ ಎಲ್ಲೋ ಒಂದು ಹತ್ರ ಮೀಟ್ ಆಗ್ತೀವಿ ಅಂತ ಹೇಳಿ ಆ ಪುಸ್ತಕನ ಕೊಡ್ತಾನೆ. ನರಕ ದ್ವಾರ ಓಪನ್ ಮಾಡೋದಕ್ಕೆ ಅವನು ಕೈಗೆ ಒಂದು ಯಂತ್ರವನ್ನು ಹಾಕ್ಕೊತಾನೆ. ಹಾಗೆ ಅದರ ಸಹಾಯದಿಂದ ಅವನು ಮಂತ್ರ ಸ್ಫಟನೆ ಮಾಡಿ ಆ ನರಕ ದ್ವಾರವನ್ನು ಓಪನ್ ಮಾಡ್ತಾನೆ. ಆ ನರಕ ದ್ವಾರದಲ್ಲಿ 7 ಜನ ಕ್ಷುದ್ರ ದೇವತೆಗಳು ಇರ್ತಾರಂತೆ. ಅದು ಓಪನ್ ಮಾಡಿದ್ದೆ ಅಲ್ಲಿ ದೊಡ್ಡ ಸ್ಟೋನ್ ಅನ್ನೋದು ಕಾಣಿಸುತ್ತೆ, ಅದರಲ್ಲಿ ಯಾರೋ ಇದ್ದಂಗೆ ಕಾಣಿಸುತ್ತೆ. ಹಾಗೆ ಇನ್ನೊಂದು ಕಡೆ ಪ್ರೊಫೆಸರ್ ಬ್ರೂಮ್ ಅಲ್ಲಿರೋ ಮಿಲಿಟರಿ ಏಜೆನ್ಸಿ ಅವ್ರಿಗೆ ಹೇಳ್ತಾನೆ, ಒಂದು ಬಾಂಬ್ನ ತೆಗೆದು ಹಲ್ಲಾಕಿ ಇದನ್ನು ಸ್ಟಾಪ್ ಮಾಡಬೇಕು ಅಂತ. ಆ ಬಾಂಬ್ನ ತೆಗೆದು ಹಲ್ಲಾಕಿದ್ದೆ ಅಲ್ಲೇ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಅವರೊಬ್ಬರ ಮಧ್ಯೆ ಫೈಟ್ ಅನ್ನೋದು ನಡೆಯುತ್ತೆ. ಇಲ್ಲಿ ಮಾಸ್ಕ್ ಹಾಕ್ಕೊಂಡಿರೋ ಒಬ್ಬ ವ್ಯಕ್ತಿ ಜಾಸ್ತಿ ಜನನ ಸಾಯಿಸ್ಬಿಡ್ತಾನೆ. ಹಾಗೆ ನಮ್ಮ ಪ್ರೊಫೆಸರ್ ಬ್ರೂಮ್ ಕೆಳಗಡೆಗೆ ಬಿದ್ದು ಆ ಪೋರ್ಟಲ್ ಹತ್ರ ಬಾಂಬ್ನ ಬ್ಲಾಸ್ಟ್ ಮಾಡಬೇಕು ಅಂತ ಬಾಂಬ್ನ ಆಗ್ತಾ ಇರೋ ಸಮಯದಲ್ಲಿ ಆ ಮಾಸ್ಕ್ ವ್ಯಕ್ತಿ ಪ್ರೊಫೆಸರ್ನ ಸಾಯಿಸೋದಕ್ಕೆ ಹತ್ತಿರಕ್ಕೆ ಬರ್ತಿರ್ತಾನೆ. ಅದೇ ಟೈಮ್ಗೆ ಪ್ರೊಫೆಸರ್ ಬಾಂಬ್ನ ಎತ್ಕೊಂಡು ಆ ಪೋರ್ಟಲ್ ಹತ್ರ ಹಾಕಿರೋದ್ರಿಂದ ಬ್ಲಾಸ್ಟ್ ಆಗಿ ಅದರಿಂದ ಒಂದು ಖಡ್ಗ ಬಂದು ನಮ್ಮ ಮಾಸ್ಕ್ ಅವನಿಗೆ ಬಿದ್ದಿರುತ್ತೆ. ಅವನು ಒಂದು ಗೋಡೆಗೆ ಹೋಗಿ ಚುಚ್ಕೊಂಡ್ಬಿಡ್ತಾನೆ. ಇದೇ ಟೈಮ್ಗೆ ಪೋರ್ಟಲ್ ಅನ್ನೋದು ಕ್ಲೋಸ್ ಆಗ್ತಾ ಇರುತ್ತೆ. ಇದನ್ನ ಕಂಟ್ರೋಲ್ ಮಾಡ್ತಾ ಇರೋ ಗ್ರಿಗೋರಿ ಅದರೊಳಗಡೆ ಹೊರಟೋಗ್ಬಿಡ್ತಾನೆ, ಹೇಳ್ಕೊಂಡ್ಬಿಡುತ್ತೆ ಆ ಪೋರ್ಟಲ್. ಪ್ರೊಫೆಸರ್ಗೆ ಸ್ವಲ್ಪ ಗಾಯಗಳು ಆಗಿರುತ್ತೆ. ಅದಕ್ಕೆ ಒಬ್ಬ ಮಿಲಿಟರಿ ಅಧಿಕಾರಿ ಒಂದು ಸೇಫ್ ಆದ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡೋಗಿರ್ತಾನೆ. ಆವಾಗ ಹೇಳ್ತಾನೆ, ಇಷ್ಟೊಂದು ಸಮಯ ತಗೊಂಡ್ಮೇಲೆ ಅಲ್ಲಿ ದ್ವಾರದಿಂದ ಏನೋ ಒಂದು ಪ್ರಾಣಿ ಅನ್ನೋದು ಏನೋ ಒಂದು ವಸ್ತು ಆಗಿರ್ಬೋದು ಇಲ್ಲಿಗೆ ಬಂದಿರುತ್ತೆ, ಕರೆಕ್ಟಾಗಿ ಚೆಕ್ ಮಾಡಿ ಅಂತ ಆರ್ಡರ್ಸು ಪಾಸ್ ಮಾಡ್ತಾನೆ. ಎಲ್ಲ ಚೆಕ್ ಮಾಡ್ತಿರುವಾಗ ಪ್ರೊಫೆಸರ್ ಇರೋ ಒಂದು ಪ್ಲೇಸ್ ಹತ್ರ ಒಂದು ಶಬ್ದ ಅನ್ನೋದು ಬರುತ್ತೆ. ಆ ಶಬ್ದ ಹತ್ರ ನೋಡಿದ್ದೆ ಮಿಲಿಟರಿ ವ್ಯಕ್ತಿಗೆ ಒಂದು ವಿಚಿತ್ರ ಪ್ರಾಣಿ ರೆಡ್ ಕಲರ್ ಆಗಿ ಕಾಣಿಸುತ್ತೆ, ಅದ್ರ ಮೇಲೆ ಶೂಟ್ ಅನ್ನೋದು ಮಾಡ್ತಾನೆ. ಆವಾಗ ಪ್ರೊಫೆಸರ್ ಬಂದು ಶೂಟ್ ಮಾಡಬೇಡಿ ಅಂತೇಳಿ ಆ ವಿಚಿತ್ರ ಪ್ರಾಣಿಗೆ ಪ್ರೊಫೆಸರ್ ತಂದಿರುವ ಒಂದು ಚಾಕ್ಲೇಟ್ಸ್ನ ಕೊಡ್ತಾನೆ. ಆ ಚಾಕ್ಲೇಟ್ಸ್ನ ಇಸ್ಕೊಂಡು ಅದು ತುಂಬ ಚೆನ್ನಾಗಿ ತಿಂದ್ಬಿಡುತ್ತೆ. ಆವಾಗ ಇದೊಂದು ವಿಚಿತ್ರ ಪ್ರಾಣಿ ಅಲ್ಲ, ಇದು ಒಂದು ಚಿಕ್ಕ ಮಗು ಅಂತೇಳಿ ಅದನ್ನ ಹತ್ರಕ್ಕೆ ತಗೊಂತಾನೆ. ಆವಾಗಿನಿಂದ ಪ್ರೊಫೆಸರ್ ಇದನ್ನ ಹೆಲ್ ಬಾಯ್ ಅಂತ ಹೆಸರಿಕ್ಕಿ ಅವನ ಹತ್ರನೇ ಒಂದು ಚಿಕ್ಕ ಮಗು ಹಾಗೆ ಸಾಕೊಂತಾನೆ. ಇದೆಲ್ಲ 60 years ಬ್ಯಾಕ್ ನಡೆದಿರುತ್ತೆ. ಇವಾಗ ಪ್ರೆಸೆಂಟ್ ಡೇಯಲ್ಲಿ ಒಂದು ಮಂಜು ಪ್ರದೇಶದಲ್ಲಿ ಈ ಸೀನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಗೋಲ್ಡ್ ಕೊಡ್ತೀವಿ ಅಂತೇಳಿ ಇಬ್ಬರು ವ್ಯಕ್ತಿಗಳು ಒಂದು ಅದೃಶ್ಯ ಪ್ರದೇಶಕ್ಕೆ ಕರ್ಕೊಂಡ್ಬರ್ತಾರೆ. ಆ ವ್ಯಕ್ತಿ ಇವ್ರಿಗೂ ಗೋಲ್ಡ್ ಕೊಡ್ತಾರಂತ ಆಸೆಯಿಂದ ಆ ಪ್ರದೇಶವನ್ನು ತೋರಿಸ್ತಾನೆ. ಇಲ್ಲಿಗೆ ಯಾರು ಇಷ್ಟರ ತನಕನೂ ಬಂದಿಲ್ಲ ಅಂತ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಗೋಲ್ಡ್ ಕೊಟ್ಟು ಅವನ್ನ ಸಾಯಿಸ್ಬಿಡ್ತಾರೆ. ಅದರಿಂದ ಬಂದಿರೋ ರಕ್ತನ ಅದು ಸೆಂಟರ್ ಪಾಯಿಂಟ್ಗೆ ಹೋಗಿ ಬೀಳುತ್ತೆ. ಆವಾಗ ಸೆಂಟರ್ ಪಾಯಿಂಟಲ್ಲಿ ರಕ್ತ ತುಂಬಿಕೊಂಡು ಒಬ್ಬ ವ್ಯಕ್ತಿ ಮೇಲೆಗಡೆ ಬರ್ತಾನೆ. ಆ ವ್ಯಕ್ತಿನೇ ಗ್ರಿಗೋರಿ. 60 years ಬ್ಯಾಕ್ ಸತ್ತೋಗಿರ್ತಾನಲ್ಲ, ಅವನೇ ಇಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೊಫೆಸರ್ ಬ್ರೂಮ್ನ ತೋರಿಸ್ತಾರೆ. ಪ್ರೊಫೆಸರ್ ಬ್ರೂಮ್ ಚಿಕಿತ್ಸೆಗೆ ಹೋಗಿರ್ತಾನೆ. ಇಲ್ಲಿಗೆ ಗೊತ್ತಾಗುತ್ತೆ ಅವನು ಇನ್ನು 7 ವಾರದಲ್ಲಿ ಸತ್ತೋಗ್ಬಿಡ್ತಾ ಇದ್ದಾನೆ ಅಂತ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಹೆಲ್ ಬಾಯ್ ನಾರ್ಮಲ್ ವ್ಯಕ್ತಿ ಥರ ಬೆಳೆದಿರಲ್ಲ, ಅವನು ಒಂದು ಸ್ಪ್ರೀಷಿಯಸ್ ಥಿಂಗ್ಸ್ ಆಗಿ ಬೆಳೆದಿರ್ತಾನೆ. ಅವನ ಫೋಟೋ ಮಕನೂ ಕೂಡ ತುಂಬ ಜನಕ್ಕೆ ನೋಡ್ದಿದ್ದಂಗೆ ನಮ್ಮ ಹೆಲ್ ಬಾಯ್ನ ಬೆಳೆಸಿರ್ತಾನೆ. ಪ್ರೊಫೆಸರ್ ಕೋಟೆ ಒಳಗಡೆ ಜಾನ್ ಅನ್ನೋ ಒಬ್ಬ ವ್ಯಕ್ತಿ ಒಳಗಡೆಗೆ ಬರ್ತಾನೆ. ಇಲ್ಲಿ ಒಂದು ವಿಚಿತ್ರ ಪ್ರಾಣಿ ನೀರಲ್ಲಿ ಹರಿದಾಡ್ತಾ ಇರುತ್ತೆ, ಅದರ ಹೆಸರು ಹೇಬ್ ಅಂತ. ಆವಾಗ ಜಾನ್ ಕೇಳ್ತಾನೆ, ಇದಕ್ಕೆ ನೀರಲ್ಲೈತೆ, ಇದು
ಕತೆ ಏನು ಅಂತ ಕೇಳಿದಾಗ ಆವಾಗ ಪ್ರೊಫೆಸರ್ ಹೇಳ್ತಾನೆ, ಇದು ಏನನ್ನಾದರೂ ಮುಟ್ಕೊಂಡ್ರೆ ಪಾಸ್ಟು ಪ್ರೆಸೆಂಟು ಫ್ಯೂಚರು ಏನು ನಡೀತೈತೆ ಅಂತ ಹೇಳುತ್ತೆ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ವಿಷಯ ಹೇಳ್ತಾನೆ, ನಾನು ಹತ್ತಿರದಲ್ಲೇ ಸತ್ತೋಗ್ಬಿಡ್ತಾ ಇದ್ದೀನಿ. ಹೆಲ್ ಬಾಯ್ನ ಒಬ್ಬ ತಂದೆಯಾಗಿ ಟ್ರೀಟ್ ಮಾಡೋ ಒಬ್ಬ ವ್ಯಕ್ತಿ ಬೇಕು. ನೀನು FBಯಲ್ಲಿ ನನಗೆ ಆಲ್ಮೋಸ್ಟ್ 70 ಪೀಪಲ್ಸ್ ಅನ್ನೋದು ನನಗೆ ಲೀಸ್ಟ್ ಬಂದಿತ್ತು. ಅದರಲ್ಲಿ ನಿನ್ನನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ನಿನ್ನಲ್ಲಿ ಏನೋ ಒಂದು ವಿಷಯ ಐತೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಇನ್ಮೇಲೆ ಹೆಲ್ ಬಾಯ್ನ ನೀನೇ ನೋಡ್ಕೋಬೇಕು. ಹೆಲ್ ಬಾಯ್ನ ಬಿಟ್ಟು ನೀನು ಆಚೆಗಡೆ ಹೋಗಬಾರ್ದು. ಹೆಲ್ ಬಾಯ್ ಎಲ್ಲಿದ್ದರೆ ನೀನು ಅಲ್ಲೇ ಇರಬೇಕು. ಹೆಲ್ ಬಾಯ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಇವಾಗ ಕ್ಲಾನ್ ನಿನಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಪ್ರೊಫೆಸರು ಹೆಲ್ ಬಾಯ್ ಹತ್ರ ಮಾತಾಡಿ ತುಂಬಾ ದಿನಗಳಾಗಿರುತ್ತೆ. ಯಾಕಂದರೆ ಒಂದು ಹುಡುಗಿನ ಮಾತಾಡ್ಸೋಕ್ಕೆ ಹೋಗಬೇಡ ಅಂತ ಹೇಳಿದ್ರು ಹೆಲ್ ಬಾಯ್ ಆ ಹುಡುಗಿನ ಮಾತಾಡ್ಸೋದಕ್ಕೆ ಹೋಗಿ ತುಂಬ ಫೋಟೋಸ್ ಅನ್ನೋದು ಒಂದು ಬಿಡುಗಡೆ ಆಗಿರುತ್ತೆ. ಕ್ಲಾನ್ ಅವನ್ನ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಒಂದು ದೊಡ್ಡ ಸೆಕ್ಯೂರಿಟಿ ಲಾಕ್ ಓಪನ್ ಮಾಡಿ ಹೆಲ್ ಬಾಯ್ನ ಪರಿಚಯ ಮಾಡಿಸ್ತಾನೆ. ಅವನಿಗೆ ತಲೆ ಮೇಲೆ ಇರೋ ಕೊಂಬುಗಳಂದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಅದನ್ನು ಕಟ್ ಮಾಡಾಕಿರ್ತಾನೆ. ಅವನಿಗೆ ಇವಾಗ 60 ವರ್ಷ. ಅವನು ಡೈಲಿ 6 ಸತಿ ಊಟನ ತಿಂತಾನೆ. ಇನ್ಮೇಲೆ ನೀನೇ ಅವನಿಗೆ ಊಟನ ಸರಬರಾಜು ಮಾಡಬೇಕು ಅಂತ ಹೇಳ್ತಾನೆ. ಹೆಲ್ ಬಾಯ್ಗೆ ಜಾನ್ ಇಷ್ಟ ಆಗಲ್ಲ. ಅದೇ ಟೈಮ್ಗೆ ರೆಡ್ ಅಲರ್ಟ್ ಅನ್ನೋದು ಇವ್ರಿಗೆ ಕೇಳಿಸುತ್ತೆ. ನಮಗೆ ಕೆಲಸ ಬಿದ್ದೈತೆ ಜಾನ್, ನನ್ನ ಹಿಂದೆನೇ ಇರಬೇಕು ಅಂತ ಹೇಳೋರಲ್ಲ, ನನ್ನ ಹಿಂದೆನೇ ಬಾ ಅಂತ ಹೇಳ್ತಾನೆ. ಆವಾಗ ಹೆಲ್ ಬಾಯ್ನ ಒಂದು ಬಸ್ಸಲ್ಲಿ ಯಾರಿಗೂ ಜನಗಳಿಗೆ ಕಾಣಿಸ್ದಿರೋಂಗೆ ಒಂದು ಲಾಕರಲ್ಲಿ ಇಕ್ಕಿ ಅವನ್ನ ಕರ್ಕೊಂಬರ್ತಾರೆ. ಹೆಲ್ ಬಾಯ್ನ ಜೊತೆ ಹಾಗೆ ಹೇಬ್ನ ಅಲ್ಲಿಗೆ ಕರ್ಕೊಂಬಂದಿರ್ತಾರೆ. ಹೇಬು ನೀರಲ್ಲಿ ಇರ್ತಾನೆ, ಹಾಗೆ ಭೂಮಿ ಮೇಲೇನೂ ಇರ್ತಾನೆ. ಅವನಿಗೆ ಮಾತಾಡೋದು ಕೂಡ ಬರುತ್ತೆ. ಒಂದು ಮ್ಯೂಸಿಯಂ ಹತ್ರ ಅವರು ಬರ್ತಾರೆ. ಅಲ್ಲೇ ಪ್ರೊಫೆಸರು ಇರ್ತಾನೆ. ಪ್ರೊಫೆಸರು ಅವಾಗ ಹೇಳ್ತಾನೆ, 16th ಸೆಂಚುರಿಗೆ ಸೇರಿರೋ ಒಂದು ಶಿಲ್ಪನ ಅದು ಸರ್ವನಾಶ ಮಾಡೈತೆ. ಒಂದು ವಿಚಿತ್ರವಾದ ಪ್ರಾಣಿ ಅಲ್ಲಿ ಒಂದು ಡೋರ್ ಹಿಂದೆಗಡೆ ಐತೆ ಅಂತ ಹೇಳ್ತಾನೆ. ಹೆಲ್ ಬಾಯ್ ಕೈಯಲ್ಲಿ 1-2 ಬುಲೆಟ್ಸ್ನ ಎತ್ಕೊಂಡು ಕ್ಷುದ್ರ ಶಕ್ತಿಯನ್ನ ಸರ್ವನಾಶ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಹೇಪ್ ಆ ಬಾಗಲ್ನ ಮುಟ್ಕೊಂಡು ಇದ್ರ ಹಿಂದ್ಗಡೆ ಒಂದು ವಿಚಿತ್ರ ಪ್ರಾಣಿ 6 ಜನನ್ನ ತಿಂದಾಕ್ಬಿಟ್ಟು ಇವಾಗ ಅಲ್ಲೇ ಕಾತ್ಕೊಂಡೈತೆ ಅಂತ ಹೇಳ್ತಾನೆ. ಇದಕ್ಕೆ ಒಂದು ಪವರ್ ಅನ್ನೋದು ಇರುತ್ತೆ. ಹೇಳಿದ್ನಲ್ಲ, ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಗೊತ್ತಾಗುತ್ತೆ ಒಂದು ವಸ್ತುನ ಮುಟ್ಕೊಂಡ್ರೆ. ಹೆಲ್ ಬಾಯ್ಗೆ ಯಾವುದೇ ಒಂದು ಫೈಟ್ಗಾಗಿರ್ಬೋದು ಅವನು ಒಬ್ಬನೇ ಹೋಗಿ ಗೆಲ್ಲೋದಂದರೆ ತುಂಬಾ ಇಷ್ಟ. ಅದಕ್ಕೆ ಅವನು ಹೋಗೋವಾಗ ಹೇಬ್ಗೆ ಹೇಳ್ತಾನೆ, ಯಾವುದಾದ್ರೂ ಪುಸ್ತಕಗಳನ್ನ ಹುಡುಕೋ, ಅದ್ರ ಬಗ್ಗೆ ಗೊತ್ತಾದರೆ ನನಗೆ ಹೇಳು ಅಂತ. ಅವನು ಒಳಗಡೆಗೆ ಹೋಗ್ತಾನೆ. ಆ ವಿಚಿತ್ರ ಪ್ರಾಣಿ 6 ಜನನ ತಿಂದಾಕ್ಬಿಟ್ಟು ಒಬ್ಬನ ಬಾಡಿನ ಹಿಕ್ಕೊಂಡು ತಿಂತಾ ಇರುತ್ತೆ. ಅದನ್ನು ನೋಡಿ ಆದಮೇಲೆ ಬುಲೆಟ್ಸ್ ತಂದಿರ್ತಾನಲ್ಲ, ಅದರಿಂದ ಅಟ್ಯಾಕ್ ಅನ್ನೋದು ಮಾಡ್ತಾನೆ. ಸ್ವಲ್ಪ ಬುಲೆಟ್ಸ್ ಮಿಸ್ ಆದರೂ ಒಂದು ಬುಲೆಟ್ ಅದಕ್ಕೆ ಬಿದ್ದು ಅದು ಸತ್ತೋಗ್ಬಿಡುತ್ತೆ. ಆವಾಗ ಹೆಲ್ ಬಾಯ್ ಅದು ಸತ್ತೋಯ್ತು, ನಾನು ಹಿಂದಕ್ಕೆ ಬರ್ತಿದ್ದೀನಿ ಅಂತ ಹೇಳೋ ಸಮಯದಲ್ಲೇ ಹೇಬ್ ಪುಸ್ತಕದಲ್ಲಿ ಹುಡುಕಿ ಹೇಳುತ್ತೆ. ಅದನ್ನು ಸಮೇಲ್ ಅಂತ ಕರೀತಾರೆ. ಕ್ಷುದ್ರ ದೇವತೆಗಳಿಗೆ ಪ್ರತಿನಿಧಿಯಾಗಿ ಅದನ್ನು ತಯಾರು ಮಾಡಲಾಗಿದೆ. ಅದನ್ನೇನಾದರೂ ಸಾಯಿಸ್ಬಿಟ್ರೆ ಅದು ಮತ್ತೆ ರೀಬರ್ತ್ ಆಗಿ ಮತ್ತೆ ಬರುತ್ತೆ ಅಂತ ಹೇಳ್ತಾನೆ. ಅವನು ಹಿಂದಕ್ಕೆ ತಿರುಗಿದ್ದೆ. ಅದೇ ಟೈಮ್ಗೆ ಆ ಸಮಾಯಿಲ್ ಅವನ ಮೇಲೆ ಅಟ್ಯಾಕ್ ಅನ್ನೋದು ಮಾಡುತ್ತೆ. ಹೆಲ್ ಬಾಯ್ ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆವಾಗ ಗ್ರಿಗೋರಿ ಪ್ರತ್ಯಕ್ಷ ಆಗಿ, ಜಿಂಬೋ ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದ್ಯೋ, ನನ್ನ ವಾಯ್ಸ್ ಯಾವುದು ಅಂತ ನೋಡ್ತಾ ಇದೀಯಾ? ನೀನು ಈ ಪ್ರಪಂಚಕ್ಕೆ ಕಾಲಿಟ್ಟಾಗ ನಾನೇ ನಿನ್ನನ್ನು ಕರೆಸಿದ್ದು. ನಿನ್ನ ಮುದ್ದು ಹೆಸರು, ನಿನ್ನ ನಿಜವಾದ ಹೆಸರು ನನಗೆ ಮಾತ್ರನೇ ಗೊತ್ತು ಅಂತ ಹೇಳ್ತಾನೆ. ಹೋ ಹೌದಾ ಅಂತೇಳಿ ಗ್ರಿಗೋರಿನ ಸಾಯಿಸೋದಕ್ಕೆ ಹೆಲ್ ಬಾಯ್ ಗನ್ನ ಎತ್ಕೊತಾನೆ. ಅವನು ಅಲ್ಲಿಂದ ಮಾಯ ಆಗೋಗ್ಬಿಟ್ಟಿರ್ತಾನೆ. ಇನ್ನೊಂದು ಕಡೆ ಈ ಸಮಾಯಿಲ್ ಅನ್ನೋ ಒಂದು ಪ್ರಾಣಿ ಅಲ್ಲಿಂದ ಓಡೋಗ್ತಾ ಇರುತ್ತೆ. ದಾರಿ ಮಧ್ಯದಲ್ಲಿ ಈ ಪ್ರಾಣಿ ಓಡೋದನ್ನ ನೋಡಿ ಅಲ್ಲಿರೋ ಜನಗಳೆಲ್ಲ ಭಯ ಬೀಳ್ತಾರೆ. ಇದು ಒಂದು ಟ್ರೈನ್ ಹೋಗೋ ಟರ್ನಲ್ ಹತ್ರಕ್ಕೆ ಹೋಗಿರುತ್ತೆ. ಆ ಟರ್ನಲ್ ಅಲ್ಲಿ ಇವರಿಬ್ಬರ ಮಧ್ಯೆ ಭೀಕರ ಫೈಟ್ ಅನ್ನೋದು ನಡೆಯುತ್ತೆ. ಹೆಲ್ ಬಾಯ್ಗೆ ಕೋಪ ಬಂದು ಲಾಸ್ಟ್ಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರೋ ಒಂದು ವೈರ್ನ ಹಿಡ್ಕೊತಾನೆ. ನಮ್ಮ ಹೆಲ್ ಬಾಯ್ಗೆ ಅದರಿಂದ ಏನೂ ಆಗಲ್ಲ, ಯಾಕಂದರೆ ಅವನು ನರಕದಿಂದ ಬಂದಿರ್ತಾನೆ. ಆದರೆ ಆ ಪ್ರಾಣಿ ಸುಟ್ಟು ಬೂದಿಯಾಗೋಗ್ಬಿಟ್ಟಿರುತ್ತೆ. ಹೆಲ್ ಬಾಯ್ ಜಾನ್ ಹತ್ರ ಮಾತಾಡ್ತಾನೆ. ಇವರು ಮಾತಾಡೋದಕ್ಕೆ ಒಂದು ಕಮ್ಯುನಿಕೇಷನ್ ಮೈಕ್ಸ್ನ ರೂಢಿ ಮಾಡ್ಕೊಂಡಿರ್ತಾರೆ. ಆವಾಗ ಹೇಳ್ತಾನೆ, ನೀನು ಮನೆಗೆ ಹೊರಟೋಗ್ಬಿಡು, ನಾನು ಸ್ವಲ್ಪ ಲೇಟಾಗಿ ಬರ್ತೀನಂತ ಪ್ರೊಫೆಸರ್ಗೆ ಹೇಳು ಅಂತ ಫೋನ್ ಕಟ್ ಮಾಡಾಕ್ತಾನೆ. ಆದರೆ ಇನ್ನೊಂದು ಕಡೆ ಈ ಪ್ರಾಣಿ ಸುಟ್ಟು ಬೂದಿಯಾಗೋಗ್ಬಿಟ್ಟಿರುತ್ತೆ. ಅದರಿಂದ ಒಂದು ಪಳಪಳ ಅಂತ ಹೊಳೆಯುತ್ತಾ ಆ ಬೆಳಕು ಅನ್ನೋದು ಆಚೆಗಡೆ ಬರುತ್ತೆ. ಅದು 2 ಆಗಿ ಕನ್ವರ್ಟ್ ಆಗಿ ಒಂದು ಅಬಾಂಡೆಂಟ್ ಪ್ಲೇಸ್ಗೆ ಹೋಗುತ್ತೆ. ಅಲ್ಲಿ ಗ್ರಿಗೋರಿ, ಹಾಗೆ ಮಾಸ್ಕ್ ಹಾಕ್ಕೊಂಡಿರೋ ವ್ಯಕ್ತಿ, ಹಾಗೆ ಪುಸ್ತಕ ಕೊಟ್ಟಿರ್ತಾನಲ್ಲ ಆ ಹುಡುಗಿನೂ ಅಲ್ಲೇ ಇರ್ತಾಳೆ. ಗ್ರಿಗೋರಿ ಅದನ್ನು ಎತ್ಕೊಂಡು ಹೇಳ್ತಾನೆ ಒಂದು ಮಾತು, ನೀನು ಭಯ ಬೀಳ್ಬೇಡ ಸಮಾಯಿಲ್, ನೀನು ಸತ್ತೋದ್ರೆ ನಿನಗೆ ರೀಬರ್ತ್ ಆಗೋ ಶಕ್ತಿ ಅನ್ನೋದು ಐತೆ, ನೀನು 2 ಆಗಿ ಬರ್ತೀಯ ಅಂತ ತೋರಿಸ್ತಾನೆ. ಅಲ್ಲಿ 2 ಪ್ರಾಣಿಗಳನ್ನ ನಮಗೆ ತೋರಿಸ್ತಾನೆ. ಇವಾಗ ಸೀನು ಒಂದು ಮ್ಯೂಸಿಯಂ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಎಲ್ಲರೂ ಚೆಕಿಂಗ್ ಮಾಡ್ತಿರ್ತಾರೆ.
ಇರ್ತಾರೆ ನಮ್ಗೇನಾದರೂ ವಿಚಿತ್ರವಾಗಿ ಸಿಗ್ತಾವ ಅಂತ. ಅಲ್ಲಿಗೆ ಪ್ರೆಸಿಡೆಂಟು ಬರ್ತಾನೆ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಪ್ರೆಸಿಡೆಂಟು ಹಾಗೆ ಪ್ರೊಫೆಸರು ಇವರೆಲ್ಲ ಸೇರಿಕೊಂಡು ಒಂದು ಏಜೆನ್ಸಿನ ನಡೆಸ್ತಿರ್ತಾರೆ ಇಂಥ ವಿಚಿತ್ರವಾದ ಸಂಘಟನೆಗಳಿಗೋಸ್ಕರ. ಪ್ರೆಸಿಡೆಂಟ್ಗೆ ಹೆಲ್ಬಾಯ್ ಅಂದರೆ ಇಷ್ಟ ಆಗಲ್ಲ. ಅವನ ಒಂದು ಆಟದ ವಸ್ತುವಾಗಿ ಅವನ್ನ ನೋಡ್ತಿರ್ತಾನೆ. ಹೆಲ್ಬಾಯ್ನ ಒಬ್ಬ ರಾಕ್ಷಸನಾಗಿ ನೋಡ್ತಿರ್ತಾನೆ. ಹೇಬು ಒಂದು ವಸ್ತುನ ಮುಟ್ಕೊಳ್ಳುತ್ತೆ. ಆವಾಗ ಹೇಬ್ಗೆ ಗೊತ್ತಾಗುತ್ತೆ, ಪಾಸ್ಟಲ್ಲಿರೋ ಎಲ್ಲ ವಿಷಯಗಳು ಗೊತ್ತಾಗಿರುತ್ತೆ. ಅದಕ್ಕೆ ಪ್ರೊಫೆಸರು ನನಗೆ ಆ ವಿಜುವಲ್ಸ್ ತೋರಿಸು ಅಂದಾಗ ಅದು ಕೈ ಇಟ್ಕೊಂಡು ಪ್ರೊಫೆಸರ್ಗೆ ವಿಜುವಲ್ಸ್ ಅನ್ನೋದು ಕಾಣಿಸುತ್ತೆ. ಇದೇ ಮ್ಯೂಸಿಯಮಲ್ಲಿ ಪಾಸ್ಟಲ್ಲಿ ಓಪನ್ ಆಗುತ್ತೆ. ಅಂದರೆ 1-5 ಗಂಟೆ ಹಿಂದೆ ಆ ಹುಡುಗಿ ಹಾಗೆ ಆ ಮಾಸ್ಕ್ ವ್ಯಕ್ತಿ ಬಂದು ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ನ ಸಾಯಿಸ್ಬಿಟ್ಟು ಒಂದು ಶಿಲೆಯನ್ನು ಕಟ್ ಮಾಡ್ತಾರೆ. ಅಲ್ಲಿ ಒಂದು ವಸ್ತುನ ಅಂದರೆ ಒಂದು ಉಪ್ಪನ್ನ ತೆಗಿತಾರೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ನೆಲ್ಲ ಆ ಮಾಸ್ಕ್ ವ್ಯಕ್ತಿ ಸಾಯಿಸ್ಬಿಡ್ತಾನೆ. ಅಲ್ಲಿಗೆ ನಮ್ಮ ಗ್ರಿಗೋರಿ ಎಂಟ್ರಿ ಕೊಡ್ತಾನೆ. ಆ ಉಪ್ಪು ಸುಮಾರು 1000 ದೇವತೆಗಳ ಕಣ್ಣೀರಿನಿಂದ ಮಾಡಿರೋ ಉಪ್ಪು ಅಂತ ಹೇಳ್ತಾನೆ. ಅದನ್ನು ಸೆಂಟ್ರಲ್ಲಿ ಹಾಕು ಅಂತ ಹೇಳಿ ಅದಕ್ಕೆ ಒಂದು ಮಂತ್ರ ಸ್ಫಟನೆ ಮಾಡ್ತಾನೆ. ಆವಾಗ ಈ ಸಮಾಯಿಲ್ ಅನ್ನೋ ಒಂದು ದುಷ್ಟ ಶಕ್ತಿಗೆ ಪ್ರತಿನಿಧಿಯಾಗಿ ಮಾಡಿರೋ ಒಂದು ಸಮಾಯಿಲು ಒಂದು ವಿಚಿತ್ರ ಪ್ರಾಣಿ ತಯಾರಾಗುತ್ತೆ. ಹಾಗೆ ನಿನ್ನನ್ನು ಯಾರಾದರೂ ಸಾಯಿಸ್ಬಿಟ್ರೆ ನೀನು ರೀಬರ್ತ್ ಆಗ್ತೀಯ, ಅದು ಡಬಲ್ ಆಗಿ ರೀಬರ್ತ್ ಆಗ್ತೀಯ ಅಂತ ಅದಕ್ಕೆ ಶಕ್ತಿ ಕೊಟ್ಟಿರ್ತಾನೆ ಗ್ರಿಗೋರಿ. ಇದನ್ನೆಲ್ಲ ಪ್ರೊಫೆಸರು ವಿಜುವಲ್ಸ್ ಅಲ್ಲಿ ನೋಡ್ತಾನೆ. ಹಾಗೆ 60 ವರ್ಷಗಳ ಹಿಂದೆ ನಾನು ಯಾವುದನ್ನ ಸ್ಟಾಪ್ ಮಾಡ್ತೀನೋ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಇವಾಗ 60 ವರ್ಷಗಳಾದಮೇಲೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಸೀನ್ ಕಟ್ ಆಗಿದೆ. ಹೆಲ್ಬಾಯಿ ಒಂದು ಹುಡುಗಿನ ಮೀಟ್ ಆಗೋದಕ್ಕೆ ಹೋಗಿರ್ತಾನೆ. ಆ ಹುಡುಗಿ ಹೆಸರು ಸ್ಯಾನ್ ಅಂತ. ಇವನಿಗೆ ಹೇಗೆ ವಿಚಿತ್ರವಾದ ರೂಪ ಇದೆಯೋ ಹಾಗೆ ಆ ಹುಡುಗಿಗೆ ವಿಚಿತ್ರವಾದ ಶಕ್ತಿ ಅನ್ನೋದು ಇರುತ್ತೆ. ಆ ಹುಡುಗಿಗೆ ಬೆಂಕಿನ ಕಂಟ್ರೋಲ್ ಮಾಡೋ ಶಕ್ತಿ ಅನ್ನೋದು ಇರುತ್ತೆ. ಆವಾಗ ಹೆಲ್ಬಾಯ್ ಹೇಳ್ತಾನೆ, ನಿನ್ನನ್ನು ಮೀಟ್ ಆಗೋದು ನಮ್ಮ ಫಾದರ್ಗೆ ಇಷ್ಟ ಆಗ್ತಿಲ್ಲ, ಆದರೂ ನಿನ್ನನ್ನು ಮೀಟ್ ಆಗಬೇಕು, ನಿನ್ನನ್ನು ನೋಡಬೇಕು ಅಂತ ಅಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿ, ನಾನು ಇವಾಗ ಎಲ್ಲ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ, ಇಲ್ಲಿಗೆ ಬಂದಮೇಲೆ ನಾನು ಇವಾಗ ಸಂತೋಷವಾಗಿ ಇದ್ದೀನಿ. ಆದರೆ ಇಂಥ ವಿಚಿತ್ರವಾದ ಶಕ್ತಿಗಳು ನನ್ನ ಹತ್ರ ಇದ್ದರೆ ಈ ಜನಗಳು ನನ್ನನ್ನು ವಿಚಿತ್ರವಾಗಿ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹೆಲ್ಬಾಯ್ನ ಕಂಡು ಹಿಡಿದುಕೊಂಡು ಅಲ್ಲಿಗೆ ಪ್ರೊಫೆಸರು ಹಾಗೆ ಜಾನು ಹಾಗೆ ಕ್ಲಾನ್ ಇವರೆಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಆವಾಗ ಹೆಲ್ಬಾಯ್ನ ಕನ್ವಿನ್ಸ್ ಮಾಡಿ ಆ ಹುಡುಗಿನ ಕನ್ವಿನ್ಸ್ ಮಾಡಿ ಪ್ರೊಫೆಸರ್ ಕೋಟೆಗೆ ಕರ್ಕೊಂಡು ಹೋಗ್ತಾರೆ. ಹೆಲ್ಬಾಯ್ ಅವನ ರೂಮಲ್ಲಿ ಕೂತ್ಕೊಂಡು ಸ್ಯಾನ್ಗೆ ಲೆಟರ್ಸ್ ಬರೀತಾ ಇರ್ತಾನೆ. ಎಷ್ಟೋ ಟ್ರೈ ಮಾಡ್ತಾನೆ, ಆದರೆ ಲೆಟರ್ಸು ಚೆನ್ನಾಗಿ ಬಂದಿಲ್ಲ ಅಂತ ಎಲ್ಲವನ್ನ ಬಿಸಾಕ್ತಿರ್ತಾನೆ. ಅಲ್ಲಿಗೆ ಜಾನ್ ಬಂದು ಅವನಿಗೆ ಊಟನ ತಂದು ಕೊಡ್ತಾನೆ, ತಿನ್ನು ಅಂತ. ಹಾಗೆ ನಮ್ಮ ಸ್ಯಾನು ಅಲ್ಲಿಗೆ ಬಂದು, ಓ ನಿನಗೆ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟನಾ, ನನಗೂ ತುಂಬ ಇಷ್ಟ ಅಂತ ಮಾತಾಡ್ತಿರ್ತಾಳೆ. ಹಾಗೆ ನಾನು ಇವಾಗ ಆಚೆಗಡೆ ಹೋಗ್ತಿದ್ದೀನಿ ಕಾಫಿ ಕುಡಿಯೋದಕ್ಕೆ ಅಂತ ಹೇಳ್ತಾಳೆ. ಆವಾಗ ಹೆಲ್ಬಾಯ್ ಕೇಳ್ತಾನೆ, ಯಾರ ಜೊತೆ ಹೋಗ್ತಿದೀಯಾ ಅಂತ. ನಾನು ಜಾನ್ ಜೊತೆ ಹೋಗ್ತಿದ್ದೀನಿ ಅಂತ ಸ್ಯಾನ್ ಹೇಳಿದಾಗ ಅವನಿಗೆ ಉರಿದೋಗ್ಬಿಡುತ್ತೆ. ನಾನು ಸುಂದರವಾಗಿಲ್ಲ ಅಂತ ಅವನ ಜೊತೆ ಹೋಗ್ತಾವಳ ಅಂತ. ಸ್ಯಾನ್ ಹಾಗೆ ಹೆಲ್ಬಾಯಿ ಇವರಿಬ್ರು ಇಲ್ಲೇ ಬೆಳೆದಿರ್ತಾರೆ, ಚಿಕ್ಕವಾಗಿಂದನೂ ಇಲ್ಲೇ ಬೆಳೆದಿರ್ತಾರೆ. ಇವರಿಬ್ಬರಿಗೆ ಒಂದು ರಿಲೇಷನ್ಶಿಪ್ ಅನ್ನೋದು ಇರುತ್ತೆ. ಹಾಗೆ ಸ್ಯಾನ್ ಹಾಗೆ ಜಾನ್ ಇವರಿಬ್ಬರು ಸೇರಿ ಕಾಫಿ ಕುಡಿಯೋದಕ್ಕೆ ಆಚೆಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಸ್ವಲ್ಪ ಸಮಯ ಆದಮೇಲೆ ಹೆಲ್ಬಾಯ್ನ ನೋಡೋದಕ್ಕೆ ಒಬ್ಬ ಕ್ಲಾನ್ ಅಲ್ಲಿಗೆ ಬರ್ತಾನೆ. ಬಂದಮೇಲೆ ಸ್ವಲ್ಪ ಸೌಂಡ್ಸ್ ಅನ್ನೋದು ಜಾಸ್ತಿ ಕೇಳಿಸುತ್ತೆ. ಜೋರಾಗಿ ಲಾಕರ್ನ ಓಪನ್ ಮಾಡಿ ಅಲ್ಲಿಗೆ ಹೋಗಿದ್ದೆ ಹೆಲ್ಬಾಯಿ ಗೋಡೆನ ಹೊಡೆದಾಕ್ಬಿಟ್ಟು ಆಚೆಗಡೆ ಈ ಸ್ಯಾನ್ನ ನೋಡೋದಕ್ಕೆ ಬಂದಿರ್ತಾನೆ. ಕಾಫಿ ಶಾಪ್ ಹತ್ರ ಸೀನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಸ್ಯಾನ್ ಹಾಗೆ ಜಾನ್ ಇವರಿಬ್ರು ಕಾಫಿ ಕುಡ್ಕೊಂಡು ರೋಡಲ್ಲಿ ಹೋಗ್ತಿರೋವಾಗ ಅವರಿಬ್ಬರ ಬಗ್ಗೆ ಏನಾದರೂ ಸುಮ್ಮನೆ ಮಾತಾಡ್ಕೊತ ಇರ್ತಾರೆ. ಆದರೆ ನಮ್ಮವನು ಹೆಲ್ಬಾಯಿ ಬಿಲ್ಡಿಂಗ್ ಮೇಲೆ ಜಂಪ್ ಮಾಡಿಕೊಂಡು ಇವರಿಬ್ರು ಕಾನ್ವರ್ಸೇಷನ್ ಏನು ನಡೆಯುತ್ತೆ ಇದೆಲ್ಲ ನೋಡ್ತಿರೋವಾಗ ಸ್ಯಾನು ನಮ್ಮ ಜಾನ್ನ ಫೋಟೋ ತೆಗಿತಾಳೆ. ಆವಾಗ ಇವನಿಗಿನ್ನ ಹುರಿದೋಗ್ಬಿಡುತ್ತೆ. ಅವನ್ನ ಫೋಟೋ ತೆಗಿತಾಳ, ನನ್ನನ್ನು ತೆಗಿತೀರಾ ಅಂತ ಹೆಲ್ಬಾಯಿ ಹುರ್ಕೊಂಡೆ ಆ ಬಿಲ್ಡಿಂಗ್ ಮೇಲೆ ಇವ್ರನ್ನ ಫಾಲೋ ಮಾಡಿಕೊಂಡು ಬರ್ತಾನೆ. ಒಂದು ಪ್ಲೇಸಲ್ಲಿ ಹೋಗಿ ಅವರು ಕೂತ್ಕೊತಾರೆ. ಆದರೆ ಹೆಲ್ಬಾಯಿ ಬಿಲ್ಡಿಂಗ್ ಮೇಲೆಯಿಂದ ಜಂಪ್ ಮಾಡಿದ್ದೆ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ, ಓ ನೀನೇ ಹೆಲ್ಬಾಯ್ ಅಲ್ಲ ಅಂತೇಳಿ ಅವನಿಗೆ ಹಾಲು ಕೊಟ್ಟು ಬಿಸ್ಕೆಟ್ಸ್ ಕೊಟ್ಟು ಅವರಿಬ್ಬರು ಸೇರಿ ಚಿಕ್ಕ ಹುಡುಗ ಹಾಗೆ ಇವರಿಬ್ಬರು ಆ ಕಾನ್ವರ್ಸೇಷನ್ನ ನೋಡ್ತಾನೆ ಇರ್ತಾರೆ. ಇನ್ನೊಂದು ಕಡೆ ಪ್ರೊಫೆಸರು ಅವನ ರೂಮಲ್ಲಿ ಒಬ್ಬಂಟಿಯಾಗಿ ಇರ್ತಾನೆ. ಅಲ್ಲಿಗೆ ಸಡನ್ ಆಗಿ ಗ್ರಿಗೋರಿ ಪ್ರತ್ಯಕ್ಷ ಆಗಿ ಅಲ್ಲಿಗೆ ಬರ್ತಾನೆ ಅವನ ಮಾಸ್ಕ್ ವ್ಯಕ್ತಿ ಜೊತೆ. ಅಲ್ಲಿಗೆ ಬಂದು, ನೀನು ಮಾಡಿರೋ ಒಂದು ಕೆಲಸಕ್ಕೆ ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಚೇಂಜ್ ಆಗಿದ್ದಾನೆ. ನಾನು ಅವನನ್ನು ಇಲ್ಲಿಗೆ ಕರೆಸಿದ್ದು ಈ ಭೂಮಿಯನ್ನು ಸರ್ವನಾಶ ಮಾಡಿ ನನ್ನ ಕಂಟ್ರೋಲಲ್ಲಿ ಇರ್ತಾನೆ ಅಂತ. ಆದರೆ ನೀನು ಅವನನ್ನು ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆ ಮಾಡಿದೀಯಾ. ಆದರೆ ನಿನ್ನನ್ನು ಸಾಯಿಸ್ಬಿಟ್ಟು ಅವನಿಗೆ ಒಂದು ಗುರಿ ಅನ್ನೋದು ಐತೆ, ಅದೇ ಮಾಸ್ಕೋಗೆ ಕರ್ಕೊಂಡೋಗ್ಬೇಕು. ಆ ಮಾಸ್ಕೋದಲ್ಲಿ
ಸೆಬಾಸ್ಟಿಯನ್ ಬ್ಲ್ಯಾಕ್ ಬೋ ನಂಬರ್ 16 ಅನ್ನು ಆ ಪ್ಲೇಸ್ಗೆ ಬರುವಾಗೆ ನಾನು ಮಾಡ್ಕೊತೀನಿ, ನೀನನ್ನ ಸಾಯಿಸ್ಬಿಟ್ಟು ಅಂತ ಹೇಳಿ ಪ್ರೊಫೆಸರ್ ಮೈಂಡ್ನ ಟಚ್ ಮಾಡಿ ಸ್ವಲ್ಪ ವಿಜುವಲ್ಸ್ನ ತೋರಿಸ್ತಾನೆ. ಅದರಲ್ಲಿ ಹೆಲ್ ಬಾಯ್ಗೆ ಕೊಂಬುಗಳು ಬಂದ್ಬಿಟ್ಟು ಈ ಭೂಮಿನ ಸರ್ವನಾಶ ಮಾಡಿ ಜಾಸ್ತಿ ವಿಚಿತ್ರ ಪ್ರಾಣಿಗಳು ಕಾಣಿಸ್ತವೆ, ನಿನ್ನ ಸಹಾಯದಿಂದಾನೇ ಅವನು ಅಲ್ಲಿಗೆ ಬರ್ತಾನೆ ಅಂತ ಹೇಳ್ತಾನೆ. ಪ್ರೊಫೆಸರು ಒಂದು ಪುಸ್ತಕದಲ್ಲಿ ಈ ಸೆಬಾಸ್ಟಿಯನ್ ಬ್ಲ್ಯಾಕ್ ಬೋ ನಂಬರ್ 16 ಪೇಜ್ನ ಓದ್ತಿರೋ ಹಂಗೆ ಹೇಳಿ ಪ್ರೊಫೆಸರ್ನ ಆ ಮಾಸ್ಕ್ ಹಾಕೊಂಡಿರೋನು ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ಹೆಲ್ ಬಾಯ್ ಈ ಅಮರ ಪ್ರೇಮಿಕರನ್ನ ನೋಡ್ಕೊಂಡೇ ಇರ್ತಾನೆ. ಅಲ್ಲಿಗೆ ಆ ಪ್ರೊಫೆಸರ್ ವ್ಯಕ್ತಿಗಳು ಬಂದು ಪ್ರೊಫೆಸರ್ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ದೆ. ಪ್ರೊಫೆಸರ್ ಬಾಡಿ ಹತ್ರಕ್ಕೆ ನಮ್ಮ ಹೆಲ್ ಬಾಯ್ ಬಂದು ಹತ್ತುಕೊಂಡು ಅವನ ಬಾಧೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಅಲ್ಲಿರೋ ವ್ಯಕ್ತಿಗಳೆಲ್ಲ ಇವನ್ನ ಒಬ್ಬ ರಾಕ್ಷಸರಾಗಿ ನೋಡಿದ್ರೆ, ಪ್ರೊಫೆಸರ್ ಮಾತ್ರನೇ ಒಬ್ಬ ಚಿಕ್ಕ ಹುಡುಗ ಚೈಲ್ಡಿಸ್ಟ್ ಬುದ್ಧಿಗಳಾಗಿ ನೋಡ್ತಿರ್ತಾನೆ. ಇಲ್ಲಿನ್ನ ಅಧ್ವಾನದ ವಿಷಯ ಏನಪ್ಪ ಅಂದರೆ ಹೆಲ್ ಬಾಯ್ ಅವನ ಅಂತ್ಯಕ್ರಿಯೆಗಳನ್ನ ನಡೆಸೋದಕ್ಕೂ ಹೋಗೋದಕ್ಕೆ ಆಗಲ್ಲ. ಯಾಕಂದರೆ ಮಾನವರು ಅವನ್ನ ನೋಡಿ ಭಯ ಬೀಳ್ತಾರೆ. ಈ ಅಂತ್ಯಕ್ರಿಯೆಗಳನ್ನೆಲ್ಲ ಅವರ ವ್ಯಕ್ತಿಗಳೇ ನೋಡ್ಕೊತಾರೆ. ಇವನು ಮಳೆಯಲ್ಲಿ ನೆನೀತಾ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾನೆ. ಪ್ರೊಫೆಸರು ಸತ್ತೋಗ್ತಾ ಇರುವಾಗ ಅವನ ಕೈಯಲ್ಲಿ ಒಂದು $1 ಅನ್ನೋದು ಇರುತ್ತೆ. ಅದನ್ನ ನಮ್ಮ ಹೆಲ್ ಬಾಯ್ ಎತ್ಕೊಂಡಿರ್ತಾನೆ. ಹಾಗೆ ಮಾಸ್ಕೋಗೆ ಹೋಗೋದಕ್ಕೆ ಎಲ್ಲ ಪ್ಲಾನ್ಸ್ ಅನ್ನೋದು ಸಿದ್ಧ ಮಾಡಿಕೊಂಡು ಆ ಒಂದು ಮಾಸ್ಕೋ ಆ ನಂಬರ್ ಇರೋ ಒಂದು ಹೌಸ್ ಹತ್ರಕ್ಕೆ ಬರ್ತಾರೆ. ಅಲ್ಲೆಲ್ಲ ಮಂಜನ್ನೋದು ಜಾಸ್ತಿನೇ ಇರುತ್ತೆ. ಅಲ್ಲಿ ಒಳಗಡೆಗೆ ಹೋಗ್ಬೇಕಂದ್ರೆ ಒಬ್ರು ದಾರಿ ಹೇಳೋರು ಇರಬೇಕು. ನಮ್ಮವನು ನರ್ಕದಿಂದ ಬಂದಿರ್ತಾನೆ. ಅದಕ್ಕೆ ಒಂದು ಶವಪೆಟ್ಟಿಗೆಯನ್ನ ಆಚೆಗಡೆ ತೆಗೆದ್ಬಿಟ್ಟು ಆ ಬಾಡಿ ಹತ್ರಕ್ಕೆ ಹೋಗಿ ಮಂತ್ರ ಸ್ಫಟನೆ ಮಾಡಿ ಅಲ್ಲಿರೋ ಒಂದು ಆತ್ಮ ಹೆಲ್ ಬಾಯ್ನ ಮಾತು ಕೇಳೋ ಹಾಗೆ ಮಾಡಿಕೊಂಡು ಅದು ಹೇಳ್ದಂಗೆ ರೂಟ್ ಪ್ರಕಾರನೇ ಒಳಗಡೆಗೆ ಹೋಗ್ತಾರೆ. ಒಂದು ಪ್ಲೇಸ್ ಹತ್ರ ಹೋಗಿದ್ದೆ ಎಲ್ಲರೂ ಸಪ್ರೇಟ್ ಆಗೋಗ್ಬಿಡ್ತಾರೆ. ಎಲ್ಲರೂ ನಾವು ಮತ್ತೆ ಮೀಟ್ ಆಗೋಣ, ಎಲ್ಲಾದ್ರೂ ನೀವು ಕರೆಕ್ಟಾಗಿ ಒಬ್ಬಂಟಿಯಾಗಿ ಇರಿ ಅಂತ ಹೆಲ್ ಬಾಯಿ ಹಾಗೆ ಪ್ರೆಸಿಡೆಂಟು ಅವಾಗ ಇನ್ನೊಬ್ಬ ವ್ಯಕ್ತಿ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ. ಒಂದು ಬ್ರಿಡ್ಜ್ ಅನ್ನೋದು ಇರುತ್ತೆ. ಆ ಬ್ರಿಡ್ಜ್ ಮಧ್ಯಕ್ಕೆ ಬರ್ತಾರೆ. ಅದೇ ಟೈಮ್ಗೆ ಇವರು ಬಂದಿರೋ ಡೋರ್ ಅನ್ನೋದು ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ಎಲ್ಲ ಗಡಿಯಾರದ ಮುಳ್ಳುಗಳಿರ್ತಾವಲ್ಲ, ಹಾಗೆ ಆ ಮಿಷಿನ್ಸ್ ಸ್ಟಾರ್ಟ್ ಆಗೋಗಿರುತ್ತೆ. ಇನ್ನೊಂದು ಗಡಿಯಾರದ ಮುಳ್ಳು ಟೈಪಲ್ಲಿ ಬಂದು ಬ್ರಿಡ್ಜ್ನ ಸರ್ವನಾಶ ಮಾಡ್ತಾ ಇರುತ್ತೆ. ಅದರಲ್ಲಿ ಇವರು ಬಂದಿರ್ತಾರಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗ್ಬಿಡ್ತಾನೆ. ಹೆಲ್ ಬಾಯಿ ನಮ್ಮ ಪ್ರೆಸಿಡೆಂಟ್ನ ತೆಗೆದು ಇನ್ನೊಂದು ಡೋರು ಓಪನ್ ಇರುತ್ತೆ, ಅಲ್ಲಿಗೆ ಎತ್ತಿ ಬಿಸಾಕ್ಬಿಡ್ತಾನೆ. ನಮ್ಮ ಹೆಲ್ ಬಾಯಿ ಬಾಧೆ ಪಟ್ಕೊಂಡು ಆ ಡೋರ್ ಒಳಗಡೆಗೆ ಬರ್ತಾನೆ. ಅಲ್ಲಿಂದ ಇನ್ನೊಂದು ದಾರಿ ಇರುತ್ತೆ. ಆ ದಾರಿಯಲ್ಲಿ ಹೋಗುವಾಗ ಅವರ ಆಪೋಸಿಟ್ಗೆ ಪಕ್ಕದಲ್ಲೆಲ್ಲ ಚೂಪಾದ ವಸ್ತುಗಳನ್ನೋದು ಚಾಕುಗಳು ಇರ್ತವೆ. ಹಾಗೆ ಆಪೋಸಿಟ್ ಅಲ್ಲಿ ಆ ಮಾಸ್ಕ್ ವ್ಯಕ್ತಿ ಕುತ್ಕೊಂಡಿರ್ತಾನೆ. ಅವನ್ನ ಸಾಯಿಸೋದಕ್ಕೆ ನಮ್ಮವನು ಗನ್ ಅನ್ನೋದು ತೆಗಿತಾನೆ. ಅಷ್ಟೊತ್ತಿಗೆ ಆ ಮಾಸ್ಕ್ ಅವನು ಮಾಯ ಆಗೋಗ್ಬಿಡ್ತಾನೆ. ಒಳಗಡೆಗೆ ಬರ್ತಾರೆ. ಎಲ್ಲ ಚೆಕ್ ಮಾಡ್ತಿರೋವಾಗ ಮಾಸ್ಕ್ ವ್ಯಕ್ತಿ ಇವನ ಮೇಲೆ ಅಟ್ಯಾಕ್ ಅನ್ನೋದು ಮಾಡ್ತಾನೆ. ಆವಾಗ ಮಾಸ್ಕ್ ವ್ಯಕ್ತಿ ಇವರು ಬರ್ತಾರಂತ ಗೊತ್ತಿದ್ದು ಒಂದು ಬಲೆನ ಹಾಕಿರ್ತಾನೆ. ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಟ್ಟು ಇವರು ಒಂದು ಚೂಪಾದ ಕೆಳಗಡೆಗೆ ಬೀಳ್ತಾರೆ. ಬಿದ್ದರೆ ಅಲ್ಲಿಗೆ ಸತ್ತೋಗ್ಬಿಡ್ತಾರೆ. ಯಾಕಂದ್ರೆ ಕೆಳಗಡೆ ಎಲ್ಲ ಆಯುಧಗಳನ್ನೋದು ಸೆಟ್ ಮಾಡಿ ಇಕ್ಕಿರ್ತಾನೆ. ಹೆಲ್ ಬಾಯಿ ಒಳಗಡೆಗೆ ಬೀಳೋವಾಗ ಒಂದು ದಾರನ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ಇವಾಗ ಆ ಮಾಸ್ಕ್ ವ್ಯಕ್ತಿ ಹೆಲ್ ಬಾಯ್ನ ಸಾಯಿಸೋದಕ್ಕೆ ಬರ್ತಾ ಇರೋವಾಗ ಪ್ರೆಸಿಡೆಂಟ್ ಅವನಿಗೆ ಡಿಸ್ಟರ್ಬ್ ಮಾಡ್ತಾನೆ. ಅದೇ ಸಮಯಕ್ಕೆ ಕಾತ್ಕೊಂಡಿರೋ ನಮ್ಮ ಹೆಲ್ ಬಾಯ್ ಅವನಿಗೆ ದಾರವನ್ನು ಎಸೆದು ಒಳಗಡೆಗೆ ಬೀಳೋ ಹಾಗೆ ಮಾಡ್ತಾನೆ. ಇವನು ಮೇಲೆಗೆ ಬಂದ್ಬಿಟ್ಟು ನಮ್ಮ ಮಾಸ್ಕ್ ವ್ಯಕ್ತಿನ ಮೇಲೆ ಒಂದು ದೊಡ್ಡ ಕಬ್ಬಿಣದ ವಸ್ತುನ ಎತ್ಕೊಂಡ್ಬಂದು ಹಾಕಿ ಅವನ್ನ ಸಾಯಿಸ್ಬಿಡ್ತಾರೆ. ಹಾಗೆ ಪ್ರೆಸಿಡೆಂಟ್ ನೀನು ಇಲ್ಲೇ ಇರು, ನಾನು ಹೋಗಿ ಸ್ಯಾನ್ ಹಾಗೆ ಜಾನ್ ಇವರಿಬ್ರು ಎಲ್ಲಿದ್ದಾರೆ ಅಂತ ಚೆಕ್ ಮಾಡ್ತೀನಿ ಅಂತ ಹೋಗ್ತಾನೆ. ಇವನು ಇಲ್ಲೇ ಇರ್ತಾನೆ ಪ್ರೆಸಿಡೆಂಟ್. ನಮ್ಮ ಹೆಲ್ ಬಾಯಿ ಹೋಗ್ತಾ ಇರೋವಾಗ ಸ್ಯಾನ್ ಹಾಗೆ ಜಾನ್ ಇವರಿಬ್ರು ಮಾತಾಡ್ತಾ ಇರೋ ಮಾತುಗಳು ಕೇಳಿಸುತ್ತೆ. ಭೂಮಿಗೆ ಕಿವಿ ಕೊಟ್ಟು ಕೇಳಿಸ್ಕೊಂತಾನೆ. ಓಹ್ ಇವರಿಬ್ರು ಇಲ್ಲೇ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂತಾನೆ. ಇನ್ನೊಂದು ಕಡೆ ಜಾನ್ ಹಾಗೆ ಸ್ಯಾನ್ ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಸೇರಿ ಒಂದು ಗುಹೆ ಒಳಗಡೆ ಬಂದಿರ್ತಾರೆ. ಅಲ್ಲಿ ನೀರೆಲ್ಲ ಇರ್ತವೆ. ಇಲ್ಲಿ ಸಮೈಲ್ ಅನ್ನೋ ವಿಚಿತ್ರ ಪ್ರಾಣಿ ಅಲ್ಲಿ ಮೊಟ್ಟೆಗಳನ್ನ ಇಟ್ಟು ಆ ಮೊಟ್ಟೆಗಳು ಒಡೆಯೋದಕ್ಕೋಸ್ಕರ ಕಾತ್ಕೊಂಡಿರ್ತವೆ. ಇದೇ ಒಂದು ಟೈಮ್ಗೆ ಅಲ್ಲಿಗೆ ಜಾನ್ ಹಾಗೆ ಸ್ಯಾನ್ ಇವರಿಬ್ರು ಬಂದಿರ್ತಾರೆ. ಆ ಪ್ರಾಣಿ ಅಟ್ಯಾಕ್ ಮಾಡೋವಾಗ ಜಾನ್ ಅವನ ಹತ್ರ ಇರೋ ಒಂದು ಗನ್ನಿಂದ ಶೂಟ್ ಮಾಡ್ತಾನೆ. ಇದೇ ಟೈಮ್ಗೆ ಸ್ಯಾನ್ ನನಗೆ ಹೆಲ್ಪ್ ಬೇಕು, ಹೆಲ್ ಬಾಯ್ ಎಲ್ಲಿದೀಯಾ ಅಂತ ಕರೆಯುವಾಗ ಅವರು ಕಮ್ಯುನಿಕೇಶನ್ ಪರ್ಪಸ್ಗೆ ಒಂದು ಮೈಕ್ನ ಬಳಕೆ ಮಾಡ್ತಿರ್ತಾರೆ. ಆವಾಗ ಹೆಲ್ ಬಾಯ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಆ ಭೂಮಿನ ಹೊಡಿತಾ ಇರ್ತಾನೆ. ಅವನಿಗೆ ರೈಟ್ ಹ್ಯಾಂಡು ಸ್ವಲ್ಪ ವಿಚಿತ್ರವಾಗಿ ದೊಡ್ಡದಾಗಿ ಕಲ್ಲಿದ್ದಂಗೆ ಇರುತ್ತೆ. ಅದರಿಂದ ಆ ಭೂಮಿನ ಹೊಡೆದು ಅಲ್ಲಿಗೆ ಬರ್ತಾನೆ. ಆ ಪ್ರಾಣಿಗಳ ಮೇಲೆ ಅಟ್ಯಾಕ್ ಅನ್ನೋದು ಮಾಡ್ತಾನೆ. ಆದರೆ ಅದಕ್ಕೆ ಅದೇ ಟೈಮ್ಗೆ ಆ ಮೊಟ್ಟೆಯಿಂದ ಹೊಡೆದು ಆ ಪ್ರಾಣಿಗಳು
ತುಂಬ ವೇಗವಾಗಿ ಬೆಳೆದು ಇವನ ಮೇಲೆ ಜಾಸ್ತಿ ಒಂದೇ ಟೈಮ್ಗೆ ಅಟ್ಯಾಕ್ ಅನ್ನೋದು ಮಾಡ್ತವೆ. ಇಲ್ಲಿ ನಮ್ಮ ಸ್ಯಾನ್ಗೆ ಕೋಪ ಬಂದು ಆ ಹುಡುಗಿಗೆ ಬೆಂಕಿ ಪವರ್ ಇರುತ್ತಲ್ಲ, ಅದಕ್ಕೆ ಜಾನ್ಗೆ ಹೇಳ್ತಾಳೆ ನೀನು ಹೋಗಿ ಬಚ್ಚಿಕ್ಕೋ ಅಂತ. ಸ್ಯಾನ್ಗೆ ಹೆಲ್ಬಾಯ್ ಅಂದರೆ ತುಂಬಾನೇ ಇಷ್ಟ, ಅದಕ್ಕೆ ಅವನ್ನ ಸಾಯಿಸ್ದಾಗ್ತಾ ಇರೋ ಪ್ರಾಣಿಗಳನ್ನ ಸಾಯಿಸ್ಬೇಕು ಅಂತ ಹೇಳಿ ಆ ಹುಡುಗಿ ಬೆಂಕಿ ಪವರ್ನ ಜಾಸ್ತಿ ಮಾಡ್ತಾಳೆ. ಅದರಿಂದ ಹೆಲ್ಬಾಯ್ನ ಸಾಯಿಸಕ್ಕೆ ಬಂದಿರೋ ಪ್ರಾಣಿಗಳು ಹಾಗೆ ಅದರ ಮೊಟ್ಟೆಗಳು ಸರ್ವನಾಶ ಆಗಿ ಬೂದಿ ಆಗ್ಬಿಡ್ತವೆ. ಅಷ್ಟೊಂದು ಬೆಂಕಿ ಪವರ್ ಯಾವತ್ತೂ ನೋಡದೇ ಇರೋ ಹೆಲ್ಬಾಯಿ ಕೂಡ ಅಲ್ಲಿಗೆ ಮೂರ್ಛೆ ಹೋಗ್ತಾನೆ. ನೆಕ್ಸ್ಟ್ ಸೀನು ಕಟ್ ಮಾಡಿದ್ದೆ, ಹೆಲ್ಬಾಯ್ಗೆ ಎಚ್ಚರಿಕೆ ಬಂದಿದ್ದೆ, ಹೆಲ್ಬಾಯ್ನ ಬಂದಿಯಾಗಿ ಮಾಡಿಕ್ಕಿರ್ತಾರೆ. ಇನ್ನೊಂದು ಕಡೆ ಸ್ಯಾನ್ನ ಮೂರ್ಛೆ ಹೋಗೋಕೆ ಮಾಡಿ ಒಂದತ್ರ ಮಲಗಿಸಿರ್ತಾರೆ. ಜಾನ್ನ ಹಾಗೆ ಒಂದತ್ರ ಕಟ್ಟಾಕ್ಬಿಟ್ಟಿರ್ತಾರೆ. ಅಲ್ಲಿ ಗ್ರೆಗೋರಿ ವಾರ್ನಿಂಗ್ ಕೊಡ್ತಾನೆ, ಹೆಲ್ಬಾಯ್ ನೀನು ನನ್ನ ಮಾತು ಮಾತ್ರ ಕೇಳಬೇಕು, ನೀನು ನನ್ನ ಕಂಟ್ರೋಲಲ್ಲಿ ಇರಬೇಕು, ನಾನು ಹೇಳ್ದಾಗೆ ಮಾಡಬೇಕು, ಇಲ್ಲ ಅಂದರೆ ಸ್ಯಾನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ಇನ್ನೊಂದು ವಿಷಯ, ನಿನ್ನ ಕೈ ಹಾಗೆ ವಿಚಿತ್ರವಾಗಿ ಇರೋದಕ್ಕೆ ಏನು ಕಾರಣ ಗೊತ್ತಾ? ಪಕ್ಕದಲ್ಲಿ ನೋಡು ಅಂತ ಒಂದು ಕಲ್ಲನ್ನ ತೋರಿಸ್ತಾನೆ. ಈ ಕಲ್ಲನ್ನು ಮಾಸ್ಕೋದ ಮಿಲಿಟರಿ ಅಧಿಕಾರಿಗಳು ಬಚ್ಚಿಕ್ಕಿರ್ತಾರೆ. ಅವ್ರಿಗೆ ಗೋಲ್ಡನ್ನು ಕೊಟ್ಟು ಈ ಕಲ್ಲನ್ನ ಎತ್ಕೊಂಡು ಬಂದಿರ್ತಾನೆ. ಈ ಕಲ್ಲಿಗೆ ನಿನ್ನ ಕೈ ಹಿಕ್ಕಿದ್ರೆ ಒಂದು ದ್ವಾರ ಅನ್ನೋದು ಓಪನ್ ಆಗುತ್ತೆ. ಆ ದ್ವಾರದಿಂದ ಕ್ಷುದ್ರ ದೇವತೆಗಳು ಆಚೆಗಡೆ ಬರ್ತಾರೆ, ಈ ಭೂಮಿನ ಸರ್ವನಾಶ ಮಾಡ್ತಾರೆ ಅಂತ ಹೇಳ್ತಾನೆ. ನಿನ್ನ ಕೈಯಿಂದ ಅದನ್ನು ಓಪನ್ ಮಾಡಬೇಕು. ಅದಕ್ಕೂ ಮೊದಲು ನಿನಗೆ ಹಾಕಿರೋ ಒಂದು ಲಾಕ್ನ ಓಪನ್ ಮಾಡಬೇಕಂದ್ರೆ ನೀನು ನಿಜವಾದ ಹೆಸರು ಜಿಂಬೋ ಅಂತ ಹೇಳಬೇಕು, ಇಲ್ಲಾಂದರೆ ಈ ಹುಡುಗಿನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ನಮ್ಮ ಹೆಲ್ಬಾಯ್ ಅದಕ್ಕೆ ಒಪ್ಕೊಳ್ಳಲ್ಲ. ಹತ್ರಕ್ಕೆ ಬಂದು ಅವನ ಕೈಯಲ್ಲಿರೋ ಪ್ರೊಫೆಸರ್ ಸತ್ತೋಗ್ತಾ ಇರೋವಾಗ ಅವನ ಬಾಡಿ ಹತ್ರ ಇರೋ ಒಂದು ಏಸುನ ಒಂದು ಡಾಲರು ಅವನ ಕೈಯಲ್ಲಿ ಇರುತ್ತೆ, ಅದನ್ನು ಕಿತ್ತಿ ಸೈಡ್ಗೆ ಹಾಕ್ತಾನೆ. ಹಾಗೆ ಇಲ್ಲಾಂದರೆ ಈ ಹುಡುಗಿನ ಸಾಯಿಸ್ಬಿಡ್ತೀನಿ ಅಂತ ಆ ಹುಡುಗಿಗೆ ಕೊನೆ ವಾರ್ನಿಂಗ್ ಕೊಡೋದ್ರಿಂದ ನಮ್ಮ ಹೆಲ್ಬಾಯ್ ಅದಕ್ಕೆ ಒಪ್ಕೊಂಡು ಜಿಂಬೋ ಅಂತ ಹೇಳ್ತಾನೆ. ಆವಾಗ ಅವನಿಗೆ ಹಾಕಿರೋ ಎಲ್ಲ ಲಾಕ್ಸ್ ಅನ್ನೋದು ಓಪನ್ ಆಗೋಗ್ಬಿಡುತ್ತೆ. ಹಾಗೆ ಅವನ ಒಂದು ಕೊಂಬುಗಳು ಕಟ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಇಷ್ಟ ಆಗಲ್ಲ ಅದಂದರೆ ಅದೇ ಟೈಮ್ಗೆ ಆ ಕೊಂಬುಗಳನ್ನೋದು ಜೋರಾಗಿ ಒಂದೇ ಸತಿ ದೊಡ್ಡದಾಗಿ ಬೆಳೀತವೆ. ಅವನ ತಲೆ ಮೇಲೆ ಬೆಂಕಿ ಅನ್ನೋದು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಒಂದು ಟ್ರಾನ್ಸ್ ಒಳಗಡೆ ಹೊರಟೋಗ್ಬಿಡ್ತಾನೆ. ಹಾಗೆ ಹೋಗಿ ಆ ಕಲ್ಲ ಹತ್ರ 3 ಕೀಸ್ ಅನ್ನೋದು ಇರುತ್ತೆ. ಅವನು ಕೈಗೆ ಟರ್ನ್ ಮಾಡಿದಾಗ ದ್ವಾರ ಅನ್ನೋದು ಓಪನ್ ಆಗಿ ಒಂದೊಂದು ಕೀಗೆ ಒಂದೊಂದು ಕ್ಷುದ್ರ ದೇವತೆ ಬಂದಿಯಾಗಿ ಇರೋ ಒಂದು ಸ್ಟೋನಿಂದ ಆಚೆಗಡೆ ಬರ್ತಾ ಇರುತ್ತೆ. 2 ಓಪನ್ ಮಾಡ್ತಾನೆ. ಇನ್ನೊಂದು ಕೀನ ಓಪನ್ ಮಾಡ್ತಾ ಇರೋವಾಗ ನಮ್ಮ ಜಾನು ಕೆಳಗಡೆಗೆ ಬಿದ್ದೋಗಿರೋ ಒಂದು ಏಸು ಡಾಲರ್ನ ಎತ್ಕೊಂಡು ಅದನ್ನು ನಮ್ಮ ಹೆಲ್ಬಾಯ್ಗೆ ಬೀಸಾಕ್ತಾನೆ. ನೀನು ಕೆಟ್ಟವನಲ್ಲ, ಒಳ್ಳೆಯವನು, ಕರೆಕ್ಟಾಗಿ ಯೋಚನೆ ಮಾಡು ಅಂದಿದ್ದೆ. ಆ ಡಾಲರು ಅವನ ಕೈಯೊಳಗಡೆ ಬಿದ್ದು ಅವನ ಕೈ ಮೇಲೆ ಒಂದು ಪ್ರತಿಬಿಂಬ ಅನ್ನೋದು ಜಾಸ್ತಿ ಜೋರಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಜ್ಞಾನೋದಯ ಹಾಗೆ ಅವನ ತಲೆ ಮೇಲೆ ಬೆಳೆದಿರೋ ಒಂದು ಕೊಂಬುಗಳನ್ನು ಕಿತ್ತಾಕೊಂಡ್ಬಿಡ್ತಾನೆ. ಹಾಗೆ ಅದೇ ಕೊಂಬಿನಿಂದ ಗ್ರೆಗೋರಿನ ಚುಚ್ಚುತ್ತಾನೆ. ಜಾನ್ನ ಬಿಡಿಸಿ ಹಾಗೆ ಸ್ಯಾನು ಮೂರ್ಛೆ ಹೋಗಿರ್ತಾಳೆ. ಆ ಹುಡುಗಿನ ಎತ್ಕೊಂಡು ಬರೋವಾಗ ಗ್ರಿಗೋರಿ ಹೇಳ್ತಾನೆ, ನಾನು ಚಿರಂಜೀವಿ, ನಾನು ಸತ್ತೋಗೋದೇ ಇಲ್ಲ, ನಾನು ಮತ್ತೆ ಬರ್ತೀನಿ ನಿನಗೋಸ್ಕರ ಅಂತ ಹೇಳ್ತಾನೆ. ಆದರೆ ಅದೇ ಟೈಮಲ್ಲಿ ಗ್ರಿಗೋರಿ ಹೊಟ್ಟೆಯಿಂದ ಒಂದು ವಿಚಿತ್ರ ಪ್ರಾಣಿ ಆಚೆಗಡೆ ಬರುತ್ತೆ. ಹೆಲ್ಬಾಯ್ ಆ ಹುಡುಗಿನ ಎತ್ಕೊಂಡು ಜಾನ್ನ ಕರ್ಕೊಂಡು ಸ್ವಲ್ಪ ದೂರ ಬರ್ತಾನೆ. ಆದರೆ ಹೆಲ್ಬಾಯ್ಗೆ ಆ ವಿಚಿತ್ರ ಪ್ರಾಣಿ ಸಾಯಿಸೋ ತನಕನೂ ಅವನಿಗೆ ಮನಃಶಾಂತಿ ಅನ್ನೋದು ಇರಲ್ಲ. ಅದಕ್ಕೆ ಸಾಯಿಸಿ ಬರ್ತೀನಿ ಅಂತ ಹೇಳಿ ಬರೋವಾಗ ಹೆಲ್ಬಾಯ್ಗೆ ಜಾನ್ನು ಅವನ ಹತ್ರ ಇರೋ ಬಾಂಬ್ಸ್ನ ಕೊಡ್ತಾನೆ. ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೇನೋ ಒಂದ್ಸತಿ ನೋಡು ಅಂತ ಹೇಳ್ತಾನೆ. ಆದರೆ ಹೆಲ್ಬಾಯ್ನ ಆ ವಿಚಿತ್ರ ಪ್ರಾಣಿ ದೊಡ್ಡದಾಗೋಗ್ಬಿಟ್ಟು ಅದರ ತೋಕೆಗಳಿಂದನೇ ಅವನ ಹೇಳ್ಕೊಳುತ್ತೆ. ಇನ್ನೊಂದು ಕಡೆ ಈ ವಿಚಿತ್ರ ಪ್ರಾಣಿ ದೊಡ್ಡದಾಗಿ ಅಲ್ಲಿರೋ ಗ್ರಿಗೋರಿ ಹಾಗೆ ಅವನ ಲವರ್ನ ಸಾಯಿಸ್ಬಿಟ್ಟಿರುತ್ತೆ. ನಮ್ಮ ಹೆಲ್ಬಾಯ್ನ ಸಾಯಿಸಾಕೋ ಟೈಮಲ್ಲಿ ಇದ್ ಕಡೆ ನಾಯಿ ನೋಡ್ದಂಗೆ ಕೆಳಗಡೆ ಹಾಕಿ ಅಪ್ಪಚ್ಚಿ ಮಾಡುತ್ತೆ. ಹೆಲ್ಬಾಯ್ನ ತಿಂದಾಕೋನ ಅಂತ ಆ ಪ್ರಾಣಿ ಬಾಯ್ ಹತ್ರ ಎತ್ಕೊಂಡು ಹೋಗುತ್ತೆ. ಅದೇ ಟೈಮ್ಗೆ ಹೆಲ್ಬಾಯ್ ಹತ್ರ ಇರೋ ಒಂದು ಬಾಂಬ್ಸ್ನ ಪಿನ್ ಎಳ್ದಾಕ್ಬಿಟ್ಟು ಅದು ಒಳಗಡೆಗೆ ಹೋಗ್ತಾನೆ. ಅದೇ ಟೈಮ್ಗೆ ಒಳಗಡೆ ಬಾಂಬ್ ಅನ್ನೋದು ಜೋರಾಗಿ ಬ್ಲಾಸ್ಟ್ ಆಗುತ್ತೆ. ನಮ್ಮ ಅವನಿಗೆ ಏನೂ ಆಗಲ್ಲ, ಗೊತ್ತಲ್ಲ, ಇವನು ನರಕದಿಂದ ಬಂದಿರೋನಿಗೆ ಬೆಂಕಿ ಕರೆಂಟ್ ಶಾಕ್ ಏನು ಕೊಟ್ಟರು ನಮ್ಮ ಹೆಲ್ಬಾಯಿ ಸತ್ತೋಗಲ್ಲ. ಆದರೆ ಆ ಪ್ರಾಣಿ ಸತ್ತೋಗ್ಬಿಡುತ್ತೆ. ನಮ್ಮ ಹೆಲ್ಬಾಯಿ ಮತ್ತೆ ಸ್ಯಾನ್ ಇರೋ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಆವಾಗ ಜಾನ್ ಹೇಳ್ತಾನೆ, ಸ್ಯಾನ್ಗೆ ಹೃದಯ ಬಡಿತ ಅನ್ನೋದು ಸ್ಟಾಪ್ ಆಗೋಗ್ಬಿಟ್ಟೈತೆ ಅಂತ. ಇಲ್ಲಿ ಆ ಗ್ರಿಗೋರಿ ಈ ಹುಡುಗಿಗೆ ಹೃದಯ ಬಡಿತ ಕಮ್ಮಿ ಆಗೋಗೆ ಮಾಡಿಬಿಟ್ಟಿರ್ತಾನೆ. ನಮ್ಮ ಹೆಲ್ಬಾಯಿ ಆ ಹುಡುಗಿನ ಮುಟ್ಕೊಂಡು, ನನ್ನ ಪ್ರೀತಿ ನಿಜ ಆದರೆ
ಈ ಹುಡುಗಿ ಬದುಕಬೇಕು ಅಂತ ಮಂತ್ರಸ್ಫಟನೆ ಮಾಡ್ತಾನೆ. ಆ ಹುಡುಗಿಗೆ ಎಚ್ಚರಿಕೆ ಬರುತ್ತೆ. ಆವಾಗ ಆ ಹುಡುಗಿ ಎದ್ದೇಳಿ ನಿನ್ನ ಪ್ರೀತಿ ನಿಜನೇ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಅವರಿಬ್ರು ಹಗ್ ಮಾಡ್ಕೊತಾರೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಹುಟ್ಟಿದ ತಕ್ಷಣನೇ ಅವನು ಕೆಟ್ಟವನಾಗಲ್ಲ, ಇಲ್ಲ ಒಳ್ಳೆಯವನಾಗಲ್ಲ. ಬೆಳೆಯುವಾಗ ಅವನಿಗೆ ಬಂದಿರೋ ಒಂದು ತೊಂದರೆಗಳಿಂದ ಅವನು ಯಾವ ಸೈಡ್ ಹೋಗ್ಬೇಕು, ನಾನು ಇವಾಗ ಒಳ್ಳೆ ಕಡೆ ಹೋಗ್ಬೇಕಾ ಇಲ್ಲ ಕೆಟ್ಟದ ಕಡೆ ಹೋಗ್ಬೇಕಾ ಅನ್ನೋದು ಅವನ ಕೈಯಲ್ಲೇ ಇರುತ್ತೆ ಅಂತ ಹೇಳಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಇಷ್ಟರ ತನಕ ತುಂಬ ಪೇಷನ್ಸಿಂದ ಫುಲ್ ವಿಡಿಯೋ ನೋಡಿರೋದಕ್ಕೆ ತುಂಬಾ ಸಂತೋಷ. ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ.